ದಾವಣಗೆರೆ ಜಿಲ್ಲೆಯಲ್ಲಿ ದಿನೇ ದಿನೇ ಬಿಸಿಲಿನ ಪ್ರಖರತೆ ಹೆಚ್ಚುತ್ತಿದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಜನರಲ್ಲಿ ಉಷ್ಣಾಘಾತ ಉಂಟಾದಲ್ಲಿ ಅವರಿಗೆ ಚಿಕಿತ್ಸೆ ನೀಡಲು ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ತೆರೆಯಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಉಷ್ಣಾಘಾತಕ್ಕೆಂದು ಪ್ರತ್ಯೇಕ ವಾರ್ಡ್ ಜೊತೆಗೆ 10 ಹಾಸಿಗೆ 2 ಐಸಿಯುಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. ಬಿಸಿಲಿನಿಂದ ತೀವ್ರ ಪರಿಣಾಮ ಎದುರಿಸುವ ರೋಗಿಗಳನ್ನು ಇಲ್ಲಿ ದಾಖಲಿಸಿ ಉಪಚರಿಸಲಾಗುತ್ತದೆ. ಇದಕ್ಕೆಂದೇ ಪ್ರತ್ಯೇಕ ವೈದ್ಯರ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಡಾಕ್ಟರ್ ದೇವರಾಜ್ ಅವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಿದ್ದು ಅವರ ಜೊತೆ ಶುಶ್ರೂಷಕರ ತಂಡ ಕೆಲಸ ಮಾಡಲಿದ್ದು ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ನಾವು ಪ್ರತಿ ಜಿಲ್ಲಾಸ್ಪತ್ರೆಯಲ್ಲಿ ಏನು 10 ವಾರ್ಡ್ಗಳನ್ನು ಈ ಬಿಸಿಲಿನ ಬೇಗೆಯಿಂದ ಏನು ಕಾಯಿಲೆಗಳಾಗುತ್ತೆ, ಹೀಟ್ ಸ್ಟ್ರೋಕ್ ಆಗಿರ್ಬೋದು, ಆ ಥರ ಸಮಸ್ಯೆಗಳಿಗೆ ನಾವು 10 ಹಾಸಿಗೆಗಳನ್ನು ಮೀಸಲಿಟ್ಟಿದ್ದೀವಿ. ಹಾಗೆ ಮಕ್ಕಳ ಐಸಿಯುನಲ್ಲಿ ಕೂಡ ನಾವು ಬೆಡ್ಗಳನ್ನು ಮೀಸಲಿಟ್ಟಿದ್ದೀವಿ. ಇದು ಬೇಸಿಗೆ ಕಾಲದಲ್ಲಿ ಬಿಸಿಲಿನಿಂದ ಆಗ್ತಕ್ಕಂಥ ಏನು ಹೀಟ್ ಸ್ಟ್ರೋಕ್ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಡೆಸಿಗ್ನೇಟೆಡ್ ವಾರ್ಡನ್ನು ಮಾಡಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀವಿ. ಇದುವರೆಗೆ ಯಾವುದೇ ರೀತಿಯಾದಂಥ ಹೀಟ್ ಸ್ಟ್ರೋಕ್ ಪ್ರಕರಣಗಳು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ವರದಿ ಆಗಿರೋದಿಲ್ಲ. ಆದರೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಚಿಕಿತ್ಸೆ ಏನಿಲ್ಲ, ಅದು ಬಂದಾಗ ಹೈಪರ್ಥರ್ಮಿ ಅಂತ ಏನಿರುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಕೂಲ್ ಮಾಡೋದಕ್ಕೆ ಏನು ನಾವು ವೆಂಟಿಲೇಟೆಡ್ ವಾರ್ಡ್ಸ್ ಇರ್ಬೋದು ಮತ್ತು ಐಸ್ ಪ್ಯಾಕ್ಸ್ ಇರ್ಬೋದು, ಆಮೇಲೆ ಪೀಡಿಯಾಟ್ರಿಕ್ ಐಸಿಯುನಲ್ಲಿ ಎಸಿಗಳನ್ನು ವ್ಯವಸ್ಥೆ ಮಾಡಿರ್ಬೋದು, ಅವೆಲ್ಲವನ್ನು ಸುಸಜ್ಜಿತವಾಗಿ ನಾವು ಸಿದ್ಧವಾಗಿ ಇಟ್ಕೊಂಡಿದ್ದೀವಿ. ಮಕ್ಕಳಲ್ಲೂ ಕೂಡ ನಾವು ಡೆಸಿಗ್ನೇಟ್ ಮಾಡಿದ್ದೀವಿ. ದೊಡ್ಡವರಿಗೆ 10 ಬೆಡ್ಗಳನ್ನು ನಾವು ವಾರ್ಡ್ ಸಪ್ರೇಟ್ ವಾರ್ಡ್ ಮಾಡಿದ್ದೀವಿ. ಮಕ್ಕಳ ಐಸಿಯುನಲ್ಲಿ 2 ಬೆಡ್ಡನ್ನು ನಾವು ಅದಕ್ಕಂತಲೇ ಸಪ್ರೇಟಾಗಿ ನಾವು ಡೆಸಿಗ್ನೇಟ್ ಮಾಡಿ ಇಟ್ಟಿದ್ದೀವಿ. ಈ ಬಿಸಿಲು ತುಂಬ ಜಾಸ್ತಿ ಇದೆ. ಹವಾಮಾನ ತಜ್ಞರ ಪ್ರಕಾರ ಈ ತಿಂಗಳು ಕೂಡ ಮೇದಲ್ಲಿ ಜಾಸ್ತಿ ಇದೆ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು 11 ಗಂಟೆಯಿಂದ ಸಂಜೆ 4-5 ಗಂಟೆವರೆಗೂ ಆದಷ್ಟು ಹೆಚ್ಚು ಹೊರಗಡೆ ಓಡಾಡಬಾರ್ದು. ಆಮೇಲೆ ತುಂಬ ಜಾಸ್ತಿ ಹೆಚ್ಚಾಗಿ ನೀರನ್ನು ಕುಡಿಬೇಕು, ಮೆದುವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು, ಹಾಗೆ ತೆಳುವಾಗಿರ್ತಕ್ಕಂಥ ಕಾಟನ್ ಬಟ್ಟೆಗಳನ್ನು ಹಾಕ್ಕೋಬೇಕಾಗುತ್ತೆ.